ನೀವು ನಂಬ್ತೀರಾ, ನಾನು ಹಾಲು ಜೇನು ಸಿನಿಮಾ ಆ ಥರ ಯಾವ್ದಾದ್ರು ಉದಯ ಟಿವಿಲಿ ಹಾಕ್ತೀವಿ ಅಂತ ಎಲ್ಲರೂ ಪ್ರೊಮೋಗಳು ತೋರಿಸ್ತಾರಲ್ಲ, ಇವತ್ತು ಸಂಜೆ 7 ಗಂಟೆಗೆ ಹಾಲು ಜೇನು ಡಾಕ್ಟರ್ ರಾಜ್ಕುಮಾರ್ ಅರ್ಪಿಸುವ ಹಂಗೆಲ್ಲ ತೋರಿಸ್ತಾರಲ್ಲ, ಹಂಗೇನಾದ್ರು ಬಂದ್ಬಿಟ್ರೆ ನಂಗೆ ಸ್ಕೂಲಲ್ಲೇ ತವಕ. ಅಯ್ಯೋ ಸ್ಕೂಲು ಬಿಡೋದು 3:30ಗೆ, ನಾ ಮನೆಗೆ ಹೋಗೋಷ್ಟೇ, ಈ ರಶೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೇ 4 ಗಂಟೆ ಸ್ಟಾರ್ಟೇ ಆಗ್ಬಿಟ್ಟಿರ್ತಲ್ಲ, ಏನು ಮಾಡೋದು? ಮಧ್ಯಾಹ್ನನೇ ಸ್ಟಾರ್ಟು ನನ್ನ ನಾಟಕ. ಗಂಟ್ಲವರೆಗೂ ನೀರು ಕುಡಿದ್ಬಿಟ್ಟು ಮೇಡಮ್ ಎದುರಿಗೆ ಹೊಟ್ಟೆ ಹಚ್ಕೊಂಡು ಗನ್ ವಾಂತಿ ಮಾಡಿ, ನಾಟ್ ಫೀಲಿಂಗ್ ವೆಲ್ ಮೇಡಮ್. ನಮ್ಮ ಸ್ಕೂಲ್ ಏನು, ನಾವು ಚಿಕ್ಕ ವಯಸ್ಸಲ್ಲಿ ಓದಿದ್ದು ನರ್ಮದಾ ಸ್ಕೂಲು. ಈಗ ಅನ್ಕೊಳ್ಳಿ, ಈಗ ಸ್ಟುಡಿಯೋ ಎದುರುಗಡೆ ಒಂದು ಪಾರ್ಕ್ ಇದೆಯಲ್ಲ, ಅದು ಸ್ಕೂಲು, ಇದು ಮನೆ ಇಷ್ಟೇ ದೂರ ಇದ್ದಿದ್ದು. ಹೋಗ್ ರಾಮಪ್ಪ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬಾ ಹುಡುಗಿನ ಅನ್ನೋರು. ಅಷ್ಟ ಹತ್ರ ಒಂದು ರೋಡ್ ದಾಟಿಸ್ಬಿಟ್ರೆ ಸಾಕು, ಅಷ್ಟೊಂದು ದೂರ ಏನಿರಲಿಲ್ಲ. ಸೊ ಇವ್ರೇನು ಮಾಡಿದ್ರು, ಹಂಗೆ ನಾನೆಲ್ಲ ನಾಟಕ ಮಾಡ್ಬೇಕು. ಅಯ್ಯೋ ಪಾಪ ಮಗುಗೆ ಹುಷಾರಿಲ್ಲ, ತೊಗೊಂಡೋಗಿ ಮನೆಗೆ ಬಿಟ್ರು. ನಮ್ಮಮ್ಮ ಏನು ರೋಗನೋ, ನಾನು ನೋಡಕ್ಕೆ ಚೆನ್ನಾಗೆ ಅವಳೆ, ಬಂದ್ಬಿಡುತ್ತಿಳು ದೊಡ್ಡವಾಗ. ನಾನು ಮನೆಗೆ ಹೋದ್ಮೇಲೆ ಬೇಗ ರೆಡಿ ಆಗಿಬಿಟ್ರೆ ಡೌಟ್ ಬಂದ್ಬಿಡುತ್ತಲ್ಲ. ಎಲ್ಲಮ್ಮ ಅಮ್ಮ ಊಟ ನೋಡ್ರಿ ವಾಂತಿ ಬರಂಗೆ ಅದು ಬೇಡಮ್ಮ ಅಂತ ಹಂಗೆಲ್ಲ ನಾಟಕ ಮಾಡೋದು, ಸಿನಿಮಾ ನೋಡೋಕ್ಕೆ ಹಾಗೆಲ್ಲ ನಾಟಕ ಮಾಡೋದು. ಆ್ಯಕ್ಚುಲಿ ಈ ವಿಷಯಗಳಲ್ಲಿ ತುಂಬ ಕೋರಿಲೇಟ್ ಮಾಡ್ಕೊತೀನಿ. ಮೊನ್ನೆ ಯಾರೊಬ್ಬರು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸ್ಟೇಟಸ್ ಹಾಕಿದ್ದು, ನಾನು ಕಮೆಂಟ್ ಹಾಕಿದ್ರು, ಸರ್ ನಿಮಗೆಲ್ಲ ಶೋಗಳಲ್ಲಿ ಪಾಡ್ಕಾಸ್ಟಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಏನು ಅಂತಂದರೆ ಎಷ್ಟು ಸಿನಿಮಾಗಳನ್ನ ನೋಡಿದ್ದೀರಾ ಚಿಕ್ಕ ವಯಸ್ಸಲ್ಲಿ, ದಟ್ ಈಸ್ ವೈ ಯುವರ್ ಇಂಟ್ರೆಸ್ಟ್ ಅಬೌಟ್ ಸಿನಿಮಾಸ್ ಅಂತ. ನಾನು ರೇಡಿಯೋಲಿ ಇದ್ದಾಗಲೂ ಒಂದೇ ಹೇಳ್ತಿದ್ದೆ ನಾನವರೇ, ನನ್ನ ಜೀವನದಲ್ಲಿ ಹೇಳೋದು 2 ವಿಷಯ, ಇಬ್ಬರಿಗೆ ಥ್ಯಾಂಕ್ಸ್ ಅಂದು. ಒಂದು ಉಮಾ, ನಮ್ಮಮ್ಮ, ಇನ್ನೊಂದು ಉಮಾ ಥಿಯೇಟ್ರು, ಆಯಿತಾ. ಈ ಉಮಾ ಥಿಯೇಟ್ರ್ ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ನನಗೆ ಸಿನಿಮಾ ಬಗ್ಗೆ ಇಷ್ಟು ಒಲವು ಬರ್ತಿಲ್ಲ. ನಮ್ಮಮ್ಮ ಈಗ ಅಕ್ಸೆಪ್ಟ್ ಮಾಡೋದಿಲ್ಲ, ಆಯಿತಾ. ನಮ್ಮಮ್ಮಂಗೆ ಈಗ ನಾನು ಸಿನಿಮಾ ಮಾಡೋದಿಲ್ಲ ಅಷ್ಟು ಇಷ್ಟ ಆಗೋದಿಲ್ಲ, ಆಯಿತಾ. ಯಾಕಂದರೆ ಸಿನಿಮಾದವ್ರು ಅಂತಾನೆ ಒಂಥರ ಇರುತ್ತಲ್ಲ, ಟ್ಯಾಬು ಇರುತ್ತೆ, ಗೊತ್ತಲ್ಲ, ಆ ಥರ. ಸೊ ಬಟ್ ನಾನು ಹೇಳೋದಂಗೆ, ಇಲ್ಲ ನೀನು ತೋರಿಸಿದ್ದಕ್ಕೆ ಸಿನಿಮಾ ಅಂತ ಎಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ಇದೇ ಥರ ಒಂದು ದಿವಸ ಅಂತೂ ನನಗೆ ತುಂಬ ವೆರಿ ವಿಚಿತ್ರವಾದ ಸಿನಿಮಾಗಳು ನೋಡ್ತಿದ್ದೆ ಉದಯ ಮೂವೀಸಲ್ಲಿ. ಒಂದು ಸಿನಿಮಾ ಇದೆ, ಮಾಲಾಶ್ರೀ ಮೇಡಮು ಮತ್ತು ಸುನಿಲ್ ಅವ್ರದ್ದು, ಬೆಳ್ಳಿಕಾಲುಂಗುರನಾ? ಇಲ್ಲ ಅದೆಲ್ಲ ತುಂಬ ನೋನ್ ಪಾಪ್ಯುಲರ್ ಸಿನಿಮಾಗಳು. ಇದು ಅದರಲ್ಲಿ ಏನು ಗೊತ್ತಾ, ವೆಯ್ಟ್, ಯು ಟೆಲ್ ಮಿ ಎನಿ ಸಿನಾರಿಯೋ, ಐ ಟೆಲ್ ಯು ದ ನೇಮ್. ಸುನಿಲ್ ಸಿಂಗರ್ ಆಗಬೇಕು ಅಂತಿರ್ತಾರೆ, ಆಮೇಲೆ ಇವರು ಮದುವೆ ಆಗ್ಬಿಡ್ತಾರೆ. ಇವಳೇನೋ ಫೋಟೋ ಸ್ಟುಡಿಯೋದಲ್ಲಿ ಇವ್ರದ್ದು ಫೋಟೋ ಇರುತ್ತೆ ಅಂತ ಅಂದ್ಬಿಟ್ಟು ಮಾಲಾಶ್ರೀ ಮೇಡಮ್, ಆಮೇಲೆ ಇವ್ರ ಮದುವೆ. ಅದೇ ಧೀರೇಂದ್ರ ಗೋಪಾಲ್ ಅವರು ನನಗೆ ಮನೆಯಲ್ಲಿ ತಟ್ಲು ಅಂತ ಹೇಳ್ತಿರ್ತಾರೆ ಯಾವಾಗಲೂ. ಸುನೀಲು, ಮಾಲಾಶ್ರೀ ಮೇಡಮು, ಧೀರೇಂದ್ರ ಗೋಪಾಲು, ಆಮೇಲೆ ಅಭಿಜಿತ್, ಬೊಂಬಾಟ್ ಹೆಂಡತಿ, ಸಮಥಿಂಗ್ ಏನೋ ಇದೆ, ಅಥವಾ ಏನೋ ಹೆಂಡತಿ, ಹೆಂಡತಿ ಅಂತಿದೆ, ಗೊತ್ತಿದ್ರೆ ಕಮೆಂಟ್ ಹಾಕಿ, ಅಷ್ಟರಲ್ಲಿ ನಾನು ಫೈಂಡ್ ಔಟ್ ಮಾಡ್ತೀನಿ. ಮಾಲಾಶ್ರೀ ಮೇಡಮು ಸಖತ್ತಾಗಿದೆ. ನಾನೇ ಹಾಡಿದೆ ಅನುಮಾನಬೇಕೆ, ನಾನೇ ಹಾಡಿದೆ ನನ್ನ ಕಂಠ ಹೇಗೆ, ನನ್ನ ರಾಗ ಹೇಗೆ, ಈ ಥರ ಹಾಡಲ್ಲ. ಆ ಸಿನಿಮಾ ಉದಯ ಮೂವೀಸಲ್ಲಿ ಬರುತ್ತೆ ಅಂತ ಹಾಕ್ಬಿಟ್ಟಿದ್ದಾರೆ. ಆ ಸಿನಿಮಾ ನೋಡ್ಬೇಕು ಅಂತ ಆಸೆ ನನಗೆ. ತಗೋ ನೀವು ಹೇಳ್ತೀರಲ್ಲ, ಅದಕ್ಕೆ ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದರೆ, ನೆಕ್ಸ್ಟ್ ಡೇ ನಂಗೆ ಹೊಟ್ಟೆ ನೋವು. ಓಕೆ, ಬೆಳಗ್ಗೆ ನಂಗೆ ಆಗ್ತಾನೆ ಇಲ್ಲ ಹೊಟ್ಟೆ ನೋವು ಅಂತ, ಅಷ್ಟೇ. ಅದು 2 ಅವರ್ ಇರುತ್ತೆ. ಸ್ನಾನ ಮಾಡಿ ನಿಧಾನಕ್ಕೆ, ಆಮೇಲೆ ಹೆಂಗಿದೆ ಹೊಟ್ಟೆ ನೋವು ಅಂದರೆ ಸ್ವಲ್ಪ ಬಿಸಿನೀರು ನಿಂಬೆಹಣ್ಣ ತೊಗೊಂಡು ಎಲ್ಲ ಬಂದಮೇಲೆ ತುಂಬ ಬೋರ್ ಹೊಡಿತಿದೆ, ಟಿ ವಿ ಆದರೂ ನೋಡ್ತೀನಿ, ಅವೆಲ್ಲ ಪ್ರೀ ಪ್ಲ್ಯಾಂಡು. ಆಮೇಲೆ ಕರೆಕ್ಟಾಗಿ 1 ಗಂಟೆಗೆ ಶೋ ಹಾಕ್ಕೊಂಡ್ರೆ, ಈ ಸಿನಿಮಾನ ಹಾಕ್ಕೊಂಡ್ರೆ ನೋಡಿ 4 ಗಂಟೆವರೆಗೂ ಸಂತೃಪ್ತಿಯಾಗಿ ಈ ರೀತಿ ಉದಯ ಮೂವೀಸನ್ನ ನೋಡಿ ಬೆಳೆದಂಥ ಜೀವ. ನಾನು ಅಷ್ಟೇ ಅಪ್ಪ, ಉದಯ ಮೂವೀಸು, ಉದಯ ಟಿವಿ. ಆಮೇಲೆ ವಿಷ್ಣುವರ್ಧನ್ ಸರ್ ಸಿನಿಮಾ ಬಂದ್ಬಿಟ್ರಂತೂ ಹುಚ್ಚು ನನಗೆ. ಬಿಕಾಸ್ ನನ್ನ ಬರ್ಡೇ ವಿಷ್ಣು ಸರ್ ಬರ್ಡೇ ದಿನ, ಅದೊಂದು ನಮ್ಮ ಸೆಪ್ಟೆಂಬರ್ 18. ನಮ್ಮಪ್ಪ ಅದೊಂದು ಹೇಳ್ಬಿಟ್ಟಿದ್ರಲ್ಲ, ಅವ್ರು ಹುಟ್ಟಿದ ದಿನ ನೀವು ಹುಟ್ಟಿರೋದು ಗೊತ್ತಾ ಅಂತ ಹೇಳ್ಬಿಟ್ಟಿದ್ರಲ್ಲ. ಹಂಗಾಗಿ ನನಗೆ ಅವರು ಸಖತ್ ಸಿಂಹ ಅಂತ ನೀ ನುಡಿದರೆ ಮರು ನುಡಿಯ ಕಗ್ಗಲ್ಲದ್ದು ಸಮಥಿಂಗ್ ಹಾಡು ಬರುತ್ತಲ್ಲ, ಆ ಹಾಡಂತೂ ಸಖತ್ ಇಷ್ಟ ನನಗೆ. ನನಗೊಂಥರ ನಾನೊಂದು ಗಂಡ್ಸಾಗಿದ್ದಿದ್ರೆ ನಾ ವಿಷ್ಣು ಸರ್ ಥರ ಇರ್ತಿದ್ನಾ ಅನ್ನೋ ಫೀಲು ನಂಗೆ ಯಾವಾಗ್ಲೂ. ಶ್ರುತಿ ಮೇಡಮು, ವಿಷ್ಣು ಸರ್ರು, ಆಮೇಲೆ ಉಪ್ಪಿ ಸರ್ರು, ಈಗ ನಯನ ಅವರು ಬೇರೆ ಲಿಸ್ಟಲ್ಲಿದ್ದಾರೆ ಎಲ್ಲ ನೋಡಿ. ಈ ತರ ಫೀಲು ನಂಗೆ, ನಾನೊಂದು ಗಂಡ್ಸಾಗಿದ್ದಿದ್ರೆ ನಾ ವಿಷ್ಣು ಸರ್ ತರ ಇರ್ತಿದ್ದೆ ಅನ್ನೋದೊಂದು ಫೀಲು ನನಗೆ. ಹಾಗಾಗಿ ಆ ಸಿನಿಮಾ ಎಲ್ಲ ಅವ್ರದ್ದೇನಾದ್ರೂ ಬಿಲ್ಡಪ್ ಸಾಂಗ್ ಎಲ್ಲಾರ ಬಂದ್ಬಿಡ್ಲಿ, ನನ್ನ ಒಳಗಡೆ ಒಬ್ಬ ಗಂಡ್ಸಿದನಲ್ಲ ಅವನು ಅವೇಕ್ ಆಗ್ಬಿಡ್ತಾನೆ. ನೀನು ನಕ್ಕರೆ ಹಾಲು ಸಕ್ಕರೆ ನೋಡಿದ್ದೀನಿ. ಎಸ್, ಅದ್ರಲ್ಲಂತೂ ವಿನಯ್ ಪ್ರಸಾದ್ ಮೇಡಮ್ ಇದು, ಓ ಮೈ ಗಾಡ್ ರೀ ಸುಬ್ಬು, ನೀವು ಸಿನಿಮಾ ನೋಡಿದ್ರೇನ್ರಿ, ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ. ಅಂಬರೀಶ್ ಅವ್ರು ಬರ್ತಾರೆ, ಅಪ್ಪ ದೇವ್ರೆ, ಆ ಸಿನಿಮಾ ಅಂತೂ ನಾನು ನೋಡಿದ್ದೀನಿ. ನಾನು ವಿನಯ್ ಪ್ರಸಾದ್ ಮೇಡಮು ಮ್ಯಾನ್ ಆಫ್ ದ ಮ್ಯಾಚ್ ಆ ಸಿನಿಮಾದಲ್ಲಿ. ಸುಬ್ಬಾ, ನಿಮ್ಮ ಹೆಸರು ಒಂಥರ ವಿಚಿತ್ರವಾಗಿದೆ. ಯೋ ಬನ್ರಿ ಇಲ್ಲಿ, ನೀರ್ ಆಮೇಲೆ ಹಿಡಿದ್ರಂತೆ. ಆ ಸಿನಿಮಾದಲ್ಲಿ ಅಂಬರೀಶ್ ಸರ್ ಹಿಂಗ್ ಬಂದಿದ್ರು ಕಣ್ರಿ, ಅಯ್ಯೋ ನೋಡ್ತಿದ್ರೆ ಅಂತ. ಅಮ್ಮ, ಅವ್ರ ಎಕ್ಸ್ಪ್ರೆಷನ್ಸು, ಅವ್ರ ಎನರ್ಜಿ, ಶೇ. ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ರಿ, ಯಾವ ತರ ಸುಬ್ಬುನಾಗ್, ಸುಬ್ಬುರೀಶ್.
ಅವರು ಶಂಕರ್ನಾಗ್ ಸರ್ ಬಗ್ಗೆ ಹೇಳೋ ನಾಗಿಂದ ಚೇಂಜ್ ಮಾಡ್ಕೊಂಬಿಡಿ ಅನ್ನೋದು. ಅಂಬರೀಶ್ ಸರ್ ಹೇಳ್ಬೇಕಾದ್ರೆ ಸುಬ್ಬರೀಶ್ ಹಾಕೋ. ಅಯ್ಯೋ ನೀವೇ ಹಿಂಗೆ ನಿಮ್ಮ ಅಕ್ಕ ಅಯ್ಯೋ ನಾನಾದ್ರೂ ಹಿಂಗೆ ನಮ್ಮ ಅಕ್ಕ ಹೇಳ್ತಾಳೆ ಕಣ್ರಿ. ಅಯ್ಯೋ ನೋಡಕ್ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ. ಇವಳು ಕಟನೆ ತಡ್ಕೊಳಕ್ ಆಗ್ತೀನಿ, ಅಕ್ಕ ಹೆಂಗಿರ್ತಾರೋ ಏನೋ. ದೇವಾ. ಅಯ್ಯೋ see you are a typical 90s kid. Yes, I very proudly ನಾನು 25 ಪೈಸೆಯಿಂದ ಜೀವನ ಮಾಡಿರೋದು ನೋಡಿದೀನಿ ನಾನು. ನಾನು ಕಚ್ಚಾ ಮ್ಯಾಂಗೋ ಬೈಟ್ 25 ಪೈಸೆ ಬಂದಾಗಿನ ನೋಡಿದೀನಿ ನಾನು. ರೋಸ್ ಪೆಪ್ಪರ್ಮೆಂಟ್ ಎಲ್ಲ ಎಸ್ ಅವಾಗಿಂದ ನೋಡಿದೀನಿ ನಾನು. ಇವಾಗ ಏನೋ ಒಂದು ದೊಡ್ಡ ಭಾರ ಇಳ್ದಂಗೆ ಆಯ್ತು. 90s ಯು ಟಿಪಿಕಲ್ 90s ಕಿಡ್ ಅಂದ್ರಲ್ಲ, ಕಿರೀಟ ಬಂದಂಗೆ ಆಯ್ತು ನನಗೆ. ಸೊ ರಾಜ್ಕುಮಾರ್ ಅವರು ಮತ್ತೆ ವಿಷ್ಣುವರ್ಧನ್ ಅಂತ ಹೇಳಿದ್ಮೇಲೆ ಈ ಕಡೆ ನಮ್ಮ ಅಂಬರೀಶ್ ಸಿನಿಮಾಗಳು ನೋಡಿದೀನಿ. ಮಂಡ್ಯದ ಗಂಡು, ಸೋಲಿಲ್ಲದ ಸರದಾರ, ಯಾವ ಸಿನಿಮಾ ಅದು, ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ, ಅಂಬಿಕಾ ಮೇಡಮ್ ಮತ್ತೆ ಮಹಾಲಕ್ಷ್ಮಿ ಮೇಡಮ್. ಇದು ಸೋಲಿಲ್ಲದ ಸರದಾರ ನಂಗೆ ಗೊತ್ತಿಲ್ಲ, ಯಾವ್ದೋ ಒಂದು ಭವ್ಯ ಮೇಡಮ್, ಸಾರಿ ಭವ್ಯ ಮೇಡಮ್ ಮತ್ತೆ ಎಸ್ ಅದೊಂದು. ತುಂಬಾ ಸಿನಿಮಾಗಳು. ಆಮೇಲೆ ನಂಗೆ ಅಂಬರೀಶ್ ಸರ್ ಸಿನಿಮಾ ನೋಡುವಾಗ ಇವಾಗ್ಲೂ ವಾವ್ ಅಂತ ಅನ್ಸದು ಹಿಂದೂಸ್ತಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಎಸ್ ಆ ಸಿನಿಮಾ ಇವತ್ತಿಗೂ ನಂಗೆ ಯಾರು ಈ ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ ಗೊತ್ತಾ. ನಂಗೂ ಆಕ್ಚುಲಿ ಆ ಸಿನಿಮಾ ಇಷ್ಟ, ಸಖತ್ ಇಷ್ಟ. ಪ್ರತಿ ಇಂಡಿಪೆಂಡೆನ್ಸ್ ಡೇಗೂ ಪ್ರತಿ ರಿಪಬ್ಲಿಕ್ ಡೇಗೂ ಈ ಸಿನಿಮಾ ಫಿಕ್ಸ್ ನೋಡ್ತೀನಿ ನಾನು. ಪ್ರತಿ ಶಿವರಾತ್ರಿಗೂ ಶ್ರೀ ಮಂಜುನಾಥ ಸಿನಿಮಾ ನೋಡ್ತೀನಿ ನಾನು. ಮ್ಯಾಂಡೇಟರಿ. ನನ್ಗೆ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಶಿವರಾತ್ರಿ ಅನ್ಸ್ಬಿಡುತ್ತೆ. ಆಮೇಲೆ ಪ್ರತಿ ಯುಗಾದಿಗೂ ರವಿಚಂದ್ರನ್ ಸರ್ದು ಒಂದು ಯುಗಾದಿ ಅಂತ ಸಿನಿಮಾ ಇದೆ. ಒಂದೊಂದು ಹಬ್ಬಕ್ಕೆ ಒಂದೊಂದು ಸಿನಿಮಾ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ನಾವು. ಹಂಗಾಗಿ ದೀಪಾವಳಿ ಅದು. ಆಮೇಲೆ ಈ ಗಣೇಶ ಸೀಸನ್ ಬರಂಗಿಲ್ಲ. ಗಣೇಶನ ಮದುವೆ, ಗಣೇಶ ಮತ್ತೆ ಬಂದ, ಗೌರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ. ಯೋ ದೇವ್ರೇ, ಅದ್ ನೋಡಿದೀನಿ. ಅಣ್ಣ ನಮ್ಮ ಮನೆ ಮುಂದೆ ಯಾರೋ ರಂಗೋಲಿ ಹಾಕ್ಬಿಟ್ಟಿದ್ದಾರೆ ನನಗೆ. ಅವಾಗ ಹೆಂಗ್ ಅನ್ಸೋದು ಅಂದ್ರೆ ಈ ತರ ಎಲ್ಲ ಇರ್ತಾರ ಗಂಡಸರು. ಶೇ ಹಂಗೆ ರಂಗೋಲಿನೂ ಕೂಡ ನೋಡಲ್ವಾ ಅವರು? ಹೆಣ್ಮಕ್ಳಾಗಿರೋ ರಂಗೋಲಿನೂ ನೋಡದೇ ಇರೋ ಅಷ್ಟು ಸೀರಿಯಸ್ಲಿ ಅಂತ. ಸೊ ಇನ್ನು ಅದು ಬಿಟ್ರೆ ಇನ್ನ ನಮ್ಮ ರವಿ ಸರ್ ಸಿನಿಮಾಗಳಲ್ಲಿ ಯಾವ್ದು ಫೇವ್ರೇಟ್? ರವಿ ಸರ್ ಸಿನಿಮಾಗಳಂತೂ ಎಲ್ಲ ಫೇವ್ರೇಟು. ರವಿ ಸರ್ ಹಾಡುಗಳಂತೂ ಇದ್ದಿದ್ದು ಫೇವ್ರೇಟು ನನಗೆ. ಅವ್ರು ಫ್ರಮ್ ಎಲ್ಲ ಪೀಸ್ ಯಾವ್ದದು, ಅಂಜದ ಗಂಡು ಸಿನಿಮಾ. ಅಂಜದ ಗಂಡು ತಾನೆ ಅದು, ಆ ಸಿನಿಮಾ. ಅದ್ರಲ್ಲಿ ಉಮಾಶ್ರೀ ಬಿಡ್ಮ ಬರ್ಬೇಕಂತೆ, ಅವ್ರು ಬರ್ತಾರೆ 20 ರೂಪಾಯಿ ಕೊಡ್ತಾರಂತೆ ಅಂತಂತರ ಮಾತಾಡ್ತಾರಲ್ಲ, ನನಗೆ ಸಖತ್ ಇಷ್ಟ. ಒಂಥರ ನೀನ್ ಯಾರೋ, ನೀನ್ ಇಲ್ಲಿ ಯಾಕೋ ಬಂದಿದ್ಯಾ, ಬರ್ತೀನಿ ಹೋಗೋ ಪೀಸ್ ಅಂದ್. ಇವ್ನು ಯಾಕೆ ಹಿಂಗ್ ಹೊಡಿತಾನೋ, ನಾನು ಯಾಕೆ ಹಿಂಗ್ ಹೊಡಸ್ಕೋತೀನೋ ಅಂತ ಅವರು ಚೆನ್ನಾಗಿ ಡೈಲಾಗ್. ಆಮೇಲೆ ನಾನು ನನ್ನ ಹೆಂಡತಿ ಅದರಲ್ಲಿ ಆ ಸಿನಿಮಾ ಸಾಕು. ಅವ್ರದ್ದು ಎಲ್ಲ ಸಿನಿಮಾ ನೋಡಿದ್ದೀನಿ ನಾನಂತೂ. ಈ ಇತ್ತೀಚೆಗೆ ಬಂದಿರೋ ಯಾವುದು ನರಸಿಂಹ, ಐ ಲವ್ ಅಪೂರ್ವ, ಯಾವ್ದು ಅಪೂರ್ವ, ಅಲ್ಲಿವರೆಗೂ ಎಲ್ಲ. ಐ ಥಿಂಕ್ ದ ಕಾಂಬಿನೇಷನ್ ಆಫ್ ರವಿ ಸರ್ ಆಕ್ಟಿಂಗ್ ಮತ್ತೆ ಶ್ರೀನಿವಾಸ್ ಪ್ರಭು ಅವ್ರ ವಾಯ್ಸ್ ಇತ್ತಲ್ಲ, ಹೌದು, ದಟ್ ವಾಸ್ ಒನ್. ಹೌದು, ಎಪಿಕ್ ಅದು. ಆ ಸಿನಿಮಾಗಳೆಲ್ಲ ಸಖತ್ ನನಗೆ. ಬಟ್ ಅವ್ರ ಸಿನಿಮಾ ನೋಡಿದಾಗ ಈ ಥರದೊಬ್ಬ ಬಾಯ್ ಫ್ರೆಂಡ್ ಇರಬೇಕಪ್ಪ ಅನ್ನೋ ಥರ ಆಸೆ ಆಗುತ್ತೆ. ಅಷ್ಟು ಚಂದ ಲವ್ ಮಾಡ್ತಾರೆ ಅವರು ಆನ್ ಸ್ಕ್ರೀನ್. ಇನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಾವು ಸರ್, ಯು ಡೋಂಟ್ ಆಸ್ಕ್ ಮಿ ಅಬೌಟ್ ಕನ್ನಡ ಸಿನಿಮಾ. ನಾನು ಎಲ್ಲ ಸಿನಿಮಾ ನೋಡಿದ್ದೀನಿ. ಎಲ್ಲ ಡಬ್ಬಾಯಿಂದ ಹಿಡಿದು ಸೂಪರ್ ಹಿಟ್ ಸಿನಿಮಾವರೆಗೂ ಎಲ್ಲ ನೋಡಿದ್ದೀನಿ. ಡಬ್ಬಾ ಸಿನಿಮಾಗಳು ಯಾವ್ದು ನೋಡಿದ್ದೀರಾ? ಐ ಕಾಂಟ್ ಟೆಲ್ ದಟ್. ಏನ್ ಸಡನ್ ನೋಡಿ ಇಷ್ಟು ಚೆನ್ನಾಗಿ ಅಲ್ಲಿ ಚೇಂಜ್ ಬಾಡಿ ವಾಟ್ಸಪ್ಗೆ ಕಾಯ್ತಾ ಇದ್ದೀರಾ? ನಾನೇ ಹಾಕ್ಬಿಟ್ಕೊಡ್ಬೇಕು. ದೇರ್ ಇಸ್ ನಥಿಂಗ್ ಕಾಲ್ಡ್ ಡಬ್ಬಾ ಸಿನಿಮಾ. ಇಷ್ಟ ಆಗಿರಲ್ಲ, ನಮ್ಮ ಫ್ಲೇವರ್ಗೆ ಇಷ್ಟ ಆಗಿರಲ್ಲ ಅಷ್ಟೇ. ಅದು ಪೊಲಿಟಿಕಲಿ ರೈಟ್ ಆಗ್ಬಿಟ್ರು ಆಕ್ಚುಲಿ. ಇನ್ನು ಅದ್ ಬಿಟ್ರೆ ನಮ್ಮ ದರ್ಶನ್ ಸರ್ ಸಿನಿಮಾಗಳು ಅಯ್ಯೋ ಸಖತ್ತಾಗಿ ಕೇಳಿದ್ರಿ. ನೀವು ಮೆಜೆಸ್ಟಿಕ್ ಇಂದ ಹಿಡಿದು ಮೊನ್ನೆ ರಿಲೀಸ್ ಆಗಿರೋ ಡೆವಿಲ್ ವರ್ಗೂ ಎಲ್ಲ ನೋಡಿದೀನಿ. ಹೌದಾ? ಬಟ್ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದಾಗ ಹೆಂಗಿತ್ತು? ಸಖತ್ತಿತ್ತು ಎಕ್ಸ್ಪೀರಿಯನ್ಸ್. ಅಲ್ಲ ಮಜಾ ಆಯ್ತು. ನಂಗೆ ಗೊತ್ತೇ ಯಜಮಾನ ಅಲ್ಲ, ಯಜಮಾನದಲ್ಲಿ ನಾ ಮಾಡ್ಬೇಕಿತ್ತು. ಬಟ್ ಸಂಭವ ಕ್ರಾಂತಿ ಅಂಡ್ ಒಡೆಯ ಅಂಡ್ ಕ್ರಾಂತಿ. ಸೊ ಆ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂಥರ ಫೀಲ್ ನಮ್ಗೆ. ಹೆಂಗೆ ಅಂದರೆ ನನಗೆ ನಾನು ಅದರ್ ದ್ಯಾನ್ ದಟ್ ದರ್ಶನ್ ಸರ್ನ ಎದುರು ನೋಡೋಕ್ಕಿಂತ ಮುಂಚೆ ನನ್ಗೆ ಹೆಂಗಂದ್ರೆ ನಮ್ಮ ಮನೆ ಬೀರುಲೆಲ್ಲ ದರ್ಶನ್ ಸರ್ ಫೋಟೋ. ಇಷ್ಟಿಷ್ಟು ಅಗ್ಲ ಇದು ಬರೋದು ಗೊತ್ತಾ, ಜಾತ್ರೆಲೆಲ್ಲ ಫೋಟೋಸ್ ಕೊಡೋರು, ಸ್ಟಿಕ್ಕರ್ಸ್ ಕೊಡೋರು, ಅದನ್ನೆಲ್ಲ ಅಂಟಿಸ್ಬಿಡೋದು ಬೀರುಗೆ. ನಮ್ಮಮ್ಮ ಬೀರುನ ಕಿತ್ತೋ ತಿಪ್ಪೆ ಮಾಡ್ದಂಗೆ ಇಟ್ಟವಳೆ ಇವಳು ಅಂತ ಅವರೆಲ್ಲ ಕುತ್ಕೊಂಡು ಕೆರಿಯೋದು ವೀಕೆಂಡಲ್ಲಿ.
ನಾನು ಹೆಂಗೆ ಕಿತ್ತಾಕ್ತೆ ನನ್ನ ಫೋಟೋ, ನೀನು ಹೆಂಗೆ ಕಿತ್ತಾಕ್ತೆ ನಿನ್ನ ಫೋಟೋಸ್ ಹಂಗೆಲ್ಲ ಭಯ. ಆಮೇಲೆ ನಮ್ಮಮ್ಮ ನೋಡು ನಿಂಗೆ ಅಂಟಿಸ್ಕೋಬೇಕನ್ನೋ ಚಟ ಇದ್ರೆ ಒಂದು ಬುಕ್ ತೊಗೊಂಬಂದು ಅದ್ರಲ್ಲಿ ಅಂಟಿಸ್ಕೊ, ನೀನು ಬೀರಲ್ಲೆಲ್ಲ ಅಂಟಿಸ್ಬೇಡ, ಅದು ಕಬ್ಬಣದ ಬೀರು ಹಾಳ ಬಿಡುತ್ತೆ ಅಂತ ಹಂಗೆಲ್ಲ ಇದು ಮಾಡೋರು. ಬುಕ್ಕಲ್ಲೆಲ್ಲ ಅಂಟಿಸ್ತಿದ್ದೆ ನಾನು ಅದಕ್ಕೆ ಆಮೇಲೆ ಸರಿ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆಗಲಿ, ಕಲಾಸಿಪಾಳ್ಯ, ಸುಂಟ್ರಗಾಳಿ, ಮೆಜೆಸ್ಟಿಕ್ಕು, ಕರಿಯ ಎಲ್ಲ ಸಿನಿಮಾ ಯಾವುದಿದೆಯೋ ಎಲ್ಲ ಸಿನಿಮಾನು ಹಂಗಂಗೆ ಅಂಟಿಸ್ಕೊಂಡು ಇದು ಮಾಡ್ಕೊಂಡು ಬರ್ತಿದ್ವಿ. ಯಾವಾಗ ಒಂದ್ಸತಿ ನಾನು ಬಾಯ್ ಫ್ರೆಂಡ್ ಐಟ್ ಹಂಗೆ ಹಿಂಗೆ ಅಂತೆಲ್ಲ ಯಾವ ನೋಡಿದ ತಕ್ಷಣ ಅಣ್ಣ ಚೆನ್ನಾಗಿದ್ದೀರಾ ಅಂತ ಅದು ಹೆಂಗೆ ಬಂದ್ಬಿಡ್ತಾವ ಬಾಯಲ್ಲಿ ಗೊತ್ತಿಲ್ಲ, ಅಣ್ಣ ಅಂತ ಕರೆದ್ಬಿಟ್ಟೆ. ಅಣ್ಣ ಅಂತ ಏನೇನು ಸರ್ ಏನು ಅನ್ಲಿಲ್ಲ. ಅವ್ರು ಅದು ನಂದು ಯಾವುದೋ ಇಂಟರ್ವ್ಯೂ ನೋಡ್ಬಿಟ್ಟಿದ್ರು, ಬೇಜಾನ್ ಲವ್ ಮಾಡ್ತೀನಿ ಹಂಗೆ ಹಿಂಗೆ, ಇಲ್ಲಿ ನೋಡಿದ್ರೆ ಅಣ್ಣ ಅಂದ್ಬಿಟ್ಲು ಅಂತ ಅಂದ್ಬಿಟ್ರು. ಸಕ್ಕ ಚೇಪೋಟ್ ಆಗೋಯ್ತು ನನಗೆ. ನೋ ಮೋರ್ ನನಗೀಗ ಒಂದು ಪೇಷನ್ಸ್ ಇಲ್ಲ ಕೂತ್ಕೊಂಡ್ಬಿಟ್ಟು ಒಂದು ಪ್ರಾಪರ್ ಟಿವಿ ಚಾನಲ್ ಕೂತು. ನನಗೆ OTT ಬಂದಮೇಲೆ ಆ್ಯಕ್ಚುಲಿ ಬೆಳಗ್ಗೆ ಏನು ಗೊತ್ತು ಅಭ್ಯಾಸ ಇರೋದು ಗೊತ್ತಾ, ತಿಂಡಿ ಕೂತ್ಕೊಂಡು ಹಿಂಗೋ ಚಾನಲ್ ಹಾಕ್ತಿರ್ತೀನಿ, ಬರ್ತೀನಿ ಸಿನಿಮಾ ಬರ್ತಿದೆ ಅಂತ ಹಿಂಗೆ ನೋಡ್ತಿರ್ತೀನಿ, ಆ್ಯಡ್ ಬರ್ತಿರಂಗೆ ಇರಿಟೇಟ್ ಆಗ್ಬಿಟ್ಟು ಇದು ಯಾವ ಚಾನಲ್ ಇದೆ, ಯಾವ OTT ಇದೆ, ZEE5 ಇದೆ, ಅಮೆಝಾನ್, ಅಲ್ಲಿ ಹೋಗ್ಬಿಟ್ಟು ಫಾರ್ವರ್ಡ್ ಮಾಡಿಬಿಟ್ಟು ತಿರ್ಗಾ ಅಲ್ಲಿಂದ ಕೂತ್ಕೊಂಡು ಸಿನಿಮಾ ಮುಗಿಸ್ತೀನಿ. ಓಕೆ, ಇಲ್ಲ ನಾನಿನ್ನೂ ಆ ಸಂಪ್ರದಾಯನ ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಉದ್ಯಾ ಮ್ಯೂಸಿಕ್, ಇಲ್ಲ ರಾಜ್ ಮ್ಯೂಸಿಕ್, ಇಲ್ಲ ಪಬ್ಲಿಕ್. ಇನ್ನೂ ಹಂಗೆ ಇದ್ದೀರಾ? ನಾನು ಆ ಸಂಪ್ರದಾಯನೆಲ್ಲ ಬಿಟ್ಟಿಲ್ಲ. ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ನಮ್ಮ ಯಜಮಾನ್ ಎದ್ದು ಬಂದು ಹಿಂಗೆ ಡೋರ್ ತೆಗೆದ್ಬಿಟ್ಟು, ಮನೇಲಿ ಮನುಷ್ಯರು ಮಲಗಿದ್ದಾರೆ, ನೀನೊಬ್ಳು ನಿದ್ದೆ ಆದರೆ ಸಾಕಾ ಅಂತಾರೆ. ಆವಾಗ ಅದನ್ನು ಸೀಂಕ್ ಅಂತ ವಾಲ್ಯೂಮ್ ಲೋ ಮಾಡಿಬಿಟ್ಟು ಸೀದಾ ಹೆಡ್ಫೋನ್ ಹಾಕ್ಕೊಂಡು ನನ್ನ ಫೋನಲ್ಲಿ ಮ್ಯೂಸಿಕ್ ಇಲ್ಲದೆ ನನ್ನ ದಿನಾನೇ ಸ್ಟಾರ್ಟ್ ಆಗಲ್ಲಪ್ಪ. ಒಂದ್ಸತಿನಾದರೂ ನೀವು ತುಂಬ ಚೆನ್ನಾಗಿ ಹಾಡೋದನ್ನ ಎಲ್ಲಿಂದ ಕಲ್ತ್ರಿ? ಹಿಂಗೆ ಸುಮ್ಮನೆ ರೋಡಲ್ಲಿ ಹೋಗ್ತಾ ಹಾಡ್ಕೊಂಡು ಹೋಗೋದು. ಓ ಹೌದಾ, ನಾಟ್ ಟ್ರೈನ್ಡ್ ಅಥವಾ, ಬಟ್ ತುಂಬ ಚೆನ್ನಾಗಿ ಹಾಡ್ತೀರಾ.